ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರಬ್ಬ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ, ಜಿಲ್ಲಾ ಜಾಗೃತಿ ವೇದಿಕೆ ಸದಸ್ಯ ಕೃಷ್ಣಪ್ಪ, ಗ್ರಾಮ ಪಂಚಾಯತ್ ಸದಸ್ಯ ನರಸಿಂಹಮೂರ್ತಿ, ಮುಖ್ಯ ಶಿಕ್ಷಕಿ ಸೌಮ್ಯಶ್ರೀ, ಮೇಲ್ವಿಚಾರಕ ಚಂದನ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರಬ್ಬ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಯುವಕರು ದುಶ್ಚಟಗಳತ್ತ ತಲ್ಲೀನರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜಾಗೃತಿ ಮೂಡಿಸುವ ಕಾರ್ಯವನ್ನು ರಾಜ್ಯಾದ್ಯಂತ ಮಾಡಲಾಗುತ್ತಿದೆ. ಇದರ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರ ಸುಮಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಇವತ್ತು ವಿಶೇಷವಾಗಿ ಸೂಲಿಬೆಲೆ ವ್ಯಾಪ್ತಿಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರದ ವತಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಇವತ್ತು ಸ್ವಾಸ್ಥ್ಯ ಸಂಕಲ್ಪವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ದುಶ್ಚಟಕ ದುರಭ್ಯಾಸದ ಒಂದು ಪಿಡುಗನ್ನು ದೂರ ಮಾಡುವಂಥ ಉದ್ದೇಶಗಳಿಗೆ ವಿದ್ಯಾರ್ಥಿಗಳ ದಿಸೆಯಲ್ಲಿ ಅವರಿಗೂ ಕೂಡ ಸರಿಯಾದ ಮಾಹಿತಿ ಕೊಡಬೇಕು. ಅವರು ಕೂಡ ಮುಂದಿನ ಸತ್ಪ್ರಜೆಯಾಗಿ ಬರಬೇಕಾದರೆ ಅವರಿಗೆ ದುಶ್ಚಟ ದುರಭ್ಯಾಸದ ಬಗ್ಗೆ ಆರೋಗ್ಯವಂತರಾಗಿ ಬದುಕುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಇವತ್ತು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಸ್ವಾಸ್ಥ್ಯ ಸಂಕಲ್ಪ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 105 ಶಾಲೆಗಳಲ್ಲಿ ಸುಮಾರು ಒಂದು 2-3 ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಸ್ವಾಸ್ಥ್ಯ ಸಂಕಲ್ಪ ಬಗ್ಗೆ ಮಾಹಿತಿಯನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. ರಾಜ್ಯಾದ್ಯಂತ ಸುಮಾರು ಒಂದು 4-5 ಸಾವಿರ ಶಾಲೆಗಳಲ್ಲಿ ಇವತ್ತು ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದುಶ್ಚಟ ದುರಭ್ಯಾಸವನ್ನು ಹೋಗಲಾಡಿಸುವಂಥ, ಅವರಿಗೆ ಜಾಗೃತಿ ಮೂಡಿಸುವಂಥ, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಎನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಪೂಜ್ಯರ ಒಂದು ಕಲ್ಪನೆಯ ಕಾರ್ಯಕ್ರಮ ಆಗಿದೆ. ಜನಜಾಗೃತಿ ವೇದಿಕೆಯ ಮುಖಾಂತರ ಇವತ್ತು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ನಾವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಹೊಸಕೋಟೆಯಲ್ಲಿ ಸುಮಾರು ಒಂದು 15 ಶಾಲೆಗಳಲ್ಲಿ ಈ ವರ್ಷ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದ್ದೇವೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಕೊಟ್ಟು ಮುಂದಿನ ಭವಿಷ್ಯತ್ತಿನ ವಿದ್ಯಾರ್ಥಿಗಳು ಸತ್ಪ್ರಜೆಯಾಗಿ ಮುಂದೆ ಬರಬೇಕೆನ್ನುವಂಥ ಆಶಯದೊಂದಿಗೆ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ. ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡ್ತಾರೆ. ಎಲ್ಲರಿಗೂ ಶುಭವನ್ನು ಹಾರೈಕೆ ಮಾಡ್ತಾರೆ. ನಾನು ಮಾತನ್ನು ಮುಗಿಸ್ತೇನೆ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡುತ್ತಿದ್ದು, ಪ್ರಮುಖವಾಗಿ ಯುವಕ ಯುವತಿಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಮೂಲಕ ಸದೃಢ ಸಮಾಜ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತಿದೆ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ತಂಬಾಕು, ಬೀಡಿ, ಸಿಗರೇಟು, ಧೂಮಪಾನ ಮತ್ತು ಮದ್ಯಪಾನ, ಈ ಡ್ರಗ್ಸ್ ಅಡಿಕ್ಟು ಈಗ ಮಕ್ಕಳಿಗೆ ನಿಮ್ಮಂಥ ಮಕ್ಕಳಿಂದಾನೇ ಶುರುವಾಗ್ಬಿಟ್ಟಿದೆ. ಮಕ್ಕಳಿಗೆ ಡ್ರಗ್ಸು ತುಂಬ ಅಡಿಕ್ಟ್ ಆಗಿ ಮಕ್ಕಳು, ನಾವು ಕಾಲೇಜ್ ಮಕ್ಕಳು ನೋಡ್ತೀವಿ, ನೀವಂತೂ ಇಲ್ಲ, ಕಾಲೇಜ್ PUC ಡಿಗ್ರಿ ಮಕ್ಕಳು ನೋಡಿದಾಗ ನಮ್ಗೆ ಭಯ ಆಗ್ತದೆ. ಯಾವ ಥರ ಅವರು ನಡ್ಕೊತಾ ಇದ್ದಾರೆ ಮಕ್ಕಳು ಅನ್ನೋದು, ಅದನ್ನ ಅರಿವು ಮೂಡಿಸಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದವರು ಮಕ್ಕಳಿಗೆ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಒಳ್ಳೆಯ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ತೇನೆ. ಅದನ್ನು ನಾವು ವಿದ್ಯಾರ್ಥಿಗಳು ಅದನ್ನ ಮಂದಟ್ಟು ಮಾಡಿಕೊಂಡು ಮುಂದೆ ಬರುವಂಥ ದಿನಗಳಲ್ಲಿ ತಾವು ಯಾವ ಥರ ನಡ್ಕೊಬೇಕು, ಯಾವ ಥರ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗ್ತದೆ, ಈ ಕಾರ್ಯಕ್ರಮದೊಂದಿಗೆ ತಾವು ಇವರು ಸಾಕಷ್ಟು ಭಾಷಣ ಮಾಡಿ ಅವರು ತಿಳುವಳಿಕೆಯನ್ನು ತಮಗೆ ಕೊಡ್ತಾರೆ. ಅವರು ಕೊಟ್ಟಂಥ ಮಾರ್ಗದರ್ಶಿಸ್ತಾರೆ. ನಿಮ್ಮಲ್ಲಿ ಯಾರು, ನಾನಂತೂ ಅನ್ಕೊತೀನಿ, ನಿಮ್ಮಲ್ಲಿ ಯಾರು ಈ ಕಾರ್ಯಕ್ರಮವನ್ನು ಡಿಗ್ರಿ ಕಾಲೇಜ್ ಮತ್ತು PU ಕಾಲೇಜುಗಳಲ್ಲಿ ಮಾಡಿದರೆ ಅದು ಸ್ವಲ್ಪ ಅನುಷ್ಠಾನಕ್ಕೆ ಬರೋದು. ಈ ಮಕ್ಕಳಲ್ಲೇ ಆ ದುಶ್ಚಟಗಳು ಯಾವೂ ಇಲ್ಲ. ಇನ್ನೊಂದು ಖುಷಿ ಏನಂದರೆ, ನಮ್ಮ ಸರ್ಕಾರಿ ಕಾಲೇಜಲ್ಲಿ, ಸ್ಕೂಲಲ್ಲಿ ಈ ಟೀಚರ್ಸು, ಇಲ್ಲೇನು ಸ್ಟಾಫ್ ಇದ್ದಾರೆ, ಅವರು ಈ ಮಕ್ಕಳಿಗೆ ಯಾವ ಥರ ನಡವಳಿಕೆ ನಡ್ಕೊಬೇಕು ಮತ್ತು ಯಾವ ಥರ ವಿದ್ಯಾಭ್ಯಾಸ ಮಾಡಬೇಕು, ಯಾವ ಥರ ಮಕ್ಕಳು ಪ್ರೀತಿ ವಿಶ್ವಾಸದಿಂದ ನೋಡಬೇಕು ಅನ್ನೋದು, ನಾನು ಸಾಕಷ್ಟು ಕಾರ್ಯಕ್ರಮಗಳು ನೋಡ್ತೀನಿ. ಬಿಡುವಿದ್ದ ದಿನಗಳಲ್ಲಿ ನಾನು ಬಂದು ಸ್ಕೂಲಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಮಕ್ಕಳಿಗೆ ಇವರು ಕೊಡುವಂಥ ಕೋಚಿಂಗ್ ಏನಿದೆ ತುಂಬ ಚೆನ್ನಾಗಿ ಕೊಡ್ತಾವ್ರೆ. ಅವ್ರದ್ದೇ ಆದ ಮಕ್ಕಳು ಅಂತ ಅವರು ಭಾವನೆ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದು, ಒಂದು ಶಿಸ್ತು ಕಲಿಯುವ ಕಾರ್ಯಕ್ರಮವನ್ನು
ಇಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪಾಪ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.